ಎಲ್ರಿಗೂ ನಮಸ್ಕಾರ. 21 ಡೇಸ್ ಗ್ರ್ಯಾಟಿಟ್ಯೂಡ್ ಚಾಲೆಂಜ್ ಈಗಾಗಲೇ 7 ದಿನ ನೀವು ಕಂಪ್ಲೀಟ್ ಮಾಡಿದ್ದೀರಾ. ಎಲ್ಲ ವಿಷಯದ ಬಗ್ಗೆ ಬರೆದಿದ್ದೀರಾ. ಹಲವಾರು ವಿಷಯ ನಮ್ಮ ಒಳಗಡೆ ಏನೇನಿದೆ, ನಮಗೆ ಏನೇನು ಆ ಭಗವಂತ ಕೊಟ್ಟಿದ್ದಾನೆ, ಎಲ್ಲ ವಿಚಾರಕ್ಕೆ ನೀವು ಧನ್ಯತಾ ಭಾವವನ್ನು ಸಲ್ಲಿಸಿದ್ದೀರಾ. ಹೋಪ್ ನಿಮಗೆ ಎಷ್ಟೋ ರೀತಿಯ ಬದಲಾವಣೆ ಈಗಾಗಲೇ ಕಾಣಿಸೋಕ್ಕೆ ಶುರುವಾಗಿದೆ. ಆಗಲೇ 7 ದಿನ ಕಂಪ್ಲೀಟ್ ಮಾಡಿದ್ದೀರಾ. ಯಾರೆಲ್ಲ ಇನ್ನೂ ಬರೆದಿಲ್ಲ ದಯವಿಟ್ಟು ಬರೀರಿ. ಯಾವಾಗ ನೀವು ಈ ಕೃತಜ್ಞತಾ ಭಾವವನ್ನು ಸಲ್ಲಿಸಿ ಪ್ರತಿಯೊಂದು ವಿಷಯಕ್ಕೆ ಪ್ರತಿದಿನ ಬರಿತಾ ಹೋಗ್ತಿರೋ, ನಿಮ್ಮ ಒಳಗಡೆ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸಕಾರಾತ್ಮಕ ಭಾವನೆ ಇನ್ನೂ ಹೆಚ್ಚಾಗಿ ನಿಮ್ಮ ಜೀವನದಲ್ಲಿ ಏನಿಲ್ಲ ಅದನ್ನು ಪಡೆಯೋಕ್ಕೆ ಶುರು ಮಾಡ್ತೀರಾ. ಹಾಗಾದರೆ ಇವತ್ತಿನ ವಿಚಾರ ಏನು ಅನ್ನೋ ಒಂದು ವಿಷಯವನ್ನು ತಿಳ್ಕೊಳ್ಳೋಣ. ಇವತ್ತೇನು ಅಂದರೆ ಸ್ನೇಹಿತರು. ಹೌದು ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಹಲವಾರು ಸ್ನೇಹಿತರಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ಇರ್ಬೋದು, ದೊಡ್ಡವರಾದ್ಮೇಲೆ ಇರ್ಬೋದು, ನಮ್ಮ ಇನ್ನು ಒಂದು ವಯಸ್ಸಿಗೆ ಬಂದ ಮೇಲೆ ಸ್ನೇಹಿತರಾಗಿರ್ಬೋದು. ಯಾರೆಲ್ಲ ಆ ಸ್ನೇಹಿತರಿಂದ ನೀವು ಏನೇನು ಸಂತೋಷವನ್ನು ಪಡೆದಿದ್ದಾರೆ, ಯಾಕೆ ಸ್ನೇಹಿತರಂದರೆ ನಮ್ಮ ಜೀವನದಲ್ಲಿ ಅಷ್ಟು ಇಂಪಾರ್ಟೆಂಟು, ಅವರಿಂದ ನಾವು ಏನೇನು ಶೇರ್ ಮಾಡ್ಕೊಂಡಿದ್ದೀವಿ, ಏನೇನು ತಿಳ್ಕೊಂಡಿದ್ದೀವಿ, ಏನೇನು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ, ಅದನ್ನೆಲ್ಲ ಆ ಖುಷಿಯ ದಿನಗಳನ್ನು ನೆನಪು ಮಾಡಿಕೊಂಡು ಬರೀರಿ. ಇನ್ನಷ್ಟು ಸ್ನೇಹಿತರನ್ನು ನಿಮ್ಮ ಜೀವನದಲ್ಲಿ ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ದಯವಿಟ್ಟು ಇದನ್ನು ಮಾಡಿ ಹೇಗನ್ನಿಸ್ತು ಅಂತ ತಿಳಿಸಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದ.